ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ಸ್ನೇಹಿತರೆ, ಇಷ್ಟು ದಿವಸ ನಾನು ಬರೀ ಇಂಡೆಕ್ಸ್ ಮಾತ್ರ ಸೆಲ್ಲಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ಬೇಸಿಕಲಿ ಆಪ್ಷನ್ ಸೆಲ್ಲರ್. ನಾನು ಸೆಲ್ಲಿಂಗ್ ಅಷ್ಟೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಇಂಡೆಕ್ಸಲ್ಲಿ ಬರೀ ನಿಫ್ಟಿ ಹೇಳ್ತಾ ಇದ್ದೆ. ಬಟ್ ಇನ್ಫ್ಯಾಕ್ಟ್ ನಾನು ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು, ಫಿನ್ ನಿಫ್ಟಿ, ಬ್ಯಾಂಕ್ ಎಕ್ಸು, ಮಿಡ್ ಕ್ಯಾಪು ಏನಿದೆಯೋ ಎಲ್ಲ ಮಾಡ್ತಾ ಇದ್ದೆ. ಇವತ್ತು ನಾನು ಒಂದು ಸ್ವಲ್ಪ ಸೇಫರ್ ಆಪ್ಷನ್ ಸೆಲ್ಲಿಂಗ್ ಎಲ್ರಿಗೂ ಮಾಡೋ ಅಂಥದನ್ನ ಒಂದನ್ನ ನಾನು ನಿಮಗೆ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಆಪ್ಷನ್ಸ್ ಅಲ್ಲಿ ನಾವು ಮಾಡ್ತಾ ಇರ್ಬೇಕಾದ್ರೆ ಅದು ತುಂಬಾ ವಾಲಟೈಲು, ಸಿಕ್ಕಾಬಟ್ಟೆ ವಾಲಟೈಲು. ಅದು ವಾಲ್ಯೂಮ್ಸು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ. ಮೊನ್ನೆ ನಾನು ಒಂದು ಸ್ಟ್ರೈಕ್ ಪ್ರೈಸ್ ನೋಡಿದ್ರೆ ಅದು 80 ಕೋಟಿ ಸೇಮ್ ಡೇ ಅವತ್ತೇ ಸೆಟಲ್ಮೆಂಟ್ ಇತ್ತು. 80 crores ವಾಲ್ಯೂಮ್ ಆಗಿತ್ತು ಒಂದೊಂದು. ಅಷ್ಟು ದೊಡ್ಡ ವಾಲ್ಯೂಮು, ಹಂಗಾಗಿ ವಾಲಟೈಲು ಜಾಸ್ತಿ ಇರುತ್ತೆ. ಬಹಳ ಅನ್ಪ್ರಿಡಿಕ್ಟಬಲ್ ಆಗ್ಬಿಡ್ತಾ ಇದೆ ಈಕ್ವಿಟಿ ಇದು. ಆಮೇಲೆ ಅದು ಮಾಡಿದ್ರೆ, ನಿಫ್ಟಿ ಅವೆಲ್ಲ ಮಾಡಿದ್ರೆ, ಇಂಡೆಕ್ಸ್ ಎಲ್ಲ ಮಾಡಿದ್ರೆ, ನೀವು ವೀಕ್ಲಿ ತಗೊಂಡ್ರೆ, ವೀಕ್ಲಿ ಇಂಟ್ರಾಡೇ ತಗೊಂಡ್ರೆ ಕಂಪ್ಯೂಟರ್ ಮುಂದೆ, ಲ್ಯಾಪ್ಟಾಪ್ ಮುಂದೆ ಇರ್ಬೇಕಾಗತ್ತೆ. ಅಥವಾ ಇಂಟ್ರಾಡೇ ತಗೊಂಡ್ರಂತೂ ಇರ್ಲೇಬೇಕು, ಇಲ್ಲ ಅಂತಂದ್ರೆ ಆಗಾಗ ನೋಡ್ತಿರ್ಬೇಕು. ಬಟ್ ಇದು ಈಕ್ವಿಟಿ ಏನಿದೆ, ನಾನು ಇವತ್ತು ಹೇಳ್ತಾ ಇರೋದು ಈಕ್ವಿಟಿ ಆಪ್ಷನ್ ಸೆಲ್ಲಿಂಗ್. ಇದು ಈಕ್ವಿಟಿ ಆಪ್ಷನ್ ಸೆಲ್ಲಿಂಗ್ ಸ್ನೇಹಿತರೆ, ನಿಮ್ಗೆ ಎಲ್ಲ ಗೊತ್ತಿದೆ. ಮಂತ್ಲಿ ಒನ್ಸ್ ಸೆಟಲ್ಮೆಂಟ್ ಅಷ್ಟೇ. ಇದು ವೀಕ್ಲಿ ಎಲ್ಲ ಇರೋದಿಲ್ಲ. ಎವ್ರಿ ಮಂತ್ ಒನ್ಸ್ ಸೆಟಲ್ಮೆಂಟ್ ಇರುತ್ತೆ. ಸ್ವಲ್ಪ ಆರಾಮಾಗಿ, ಸೇಫ್ ಆಗಿ, ನೆಮ್ಮದಿಯಾಗಿ ಟ್ರೇಡ್ ಮಾಡ್ಬೋದು ಇದನ್ನ. ನಿಮಗೆ ಗೊತ್ತಿರಬೇಕು, ಕಂಪ್ನೀಸು, ನಮಗೆ ರಿಜಿಸ್ಟರ್ಡ್ ಕಂಪ್ನೀಸ್ ಇಂಡಿಯಾದಲ್ಲಿ ಸ್ನೇಹಿತರೆ 26 ಲಕ್ಷ ಕಂಪನೀಸ್ ಇದೆ. 26 lakhs ಕಂಪನೀಸ್ ಇದೆ. ಅದರಲ್ಲಿ ಆಕ್ಟಿವ್ ಇರೋ ಕಂಪ್ನಿ ಒಂದು 17 ಲಕ್ಷ ಕಂಪನೀಸ್ ಇದೆ, ರಿಜಿಸ್ಟರ್ಡ್ ಕಂಪನೀಸ್. ಹಾಗೇನೆ ಈಗ ನಾವು ಟ್ರೇಡ್ ಆಗೋದೆಲ್ಲ ಲೀಸ್ಟೆಡ್ ಕಂಪನೀಸ್ ಅಲ್ಲಿ. ರಿಜಿಸ್ಟರ್ಡ್ ಕಂಪನೀಸ್ ಅಲ್ಲಿ ಯಾವುದು ಟ್ರೇಡ್ ಆಗಲ್ಲ. ಲೀಸ್ಟೆಡ್ ಕಂಪನೀಸ್ ಯಾವುದು? NSE ಮತ್ತೆ BSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲೀಸ್ಟ್ ಕಂಪನೀಸ್ ಆಗಿರೋದು 2250 ಕಂಪನಿ. ಆಮೇಲೆ BSE ಅಲ್ಲಿ ಒಂದು 5300 ಕಂಪನಿ, ಅಪ್ರಾಕ್ಸಿಮೇಟ್ 50-100 ಆಚೆ ಈಚೆ ಇರ್ಬೋದು. ಇಷ್ಟು ಕಂಪನೀಸ್ ಆಗಿದೆ. ಇವು ಈಕ್ವಿಟಿ ಶೇರ್ಸ್. ಆದ್ರೆ ನಮಗೆ ಈ ಈಕ್ವಿಟಿ ಕಂಪನೀಸು ಲೀಸ್ಟ್ ಆಗಿ ಟ್ರೇಡ್ ಆಗೇ ಇರುವಂಥದ್ದು. ಬಟ್ ನಮಗೆ ಇಷ್ಟರಲ್ಲಿ ಎಲ್ಲವೂ ಬರಲ್ಲ. ನಮಗೆ ಆಪ್ಷನ್ ಚೈನ್ ಇರೋ ಅಂತ ಕಂಪನಿ ಬೇಕು. ನಾವು ಟ್ರೇಡ್ ಮಾಡಬೇಕು ಅಂದ್ರೆ ಆಪ್ಷನ್ ಚೈನು ನಮಗೆ ಪ್ರಾವಿಷನ್ ಇರೋ ಅಂತ ಕಂಪನಿ ಮಾಡಬೇಕು. ಅದಕ್ಕೆ ಆಪ್ಷನ್ ಚೈನ್ ಕಂಪನಿ ಇರೋದು ಇಂಡಿಯಾದಲ್ಲಿ, ಈ ಆಪ್ಷನ್ ಚೈನ್ ಪ್ರಾವಿಷನ್ ಕೊಟ್ಟಿರೋದು ಇಂಡಿಯಾದಲ್ಲಿ ಒಂದು 160 ಕಂಪನಿ, ಒಂದು 50 ಹೆಚ್ಚು ಕಮ್ಮಿ ಇರಬಹುದು, 160 ಕಂಪನಿಗಳಿದೆ. ಈ 160 ಕಂಪನಿಗಳಲ್ಲೇನೆ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು. ಅದು ಮಂತ್ಲಿ ಮಾತ್ರ. ಸ್ನೇಹಿತರೆ, ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದು ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಯಾವ್ದು ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ, ಈ 160 ಕಂಪನಿಯಲ್ಲಿ ಯಾವ ಕಂಪನಿಗಳು ಬಹಳ ವಾಲಟೈಲ್ ಇರಲ್ಲ, ತುಂಬಾ ವಾಲಟೈಲ್ ಇರಲ್ಲ. ಕೆಲವು ಕಂಪ್ನೀಸು ಬಹಳ ವಾಲಟೈಲ್ ಇರುತ್ತೆ, ಬಹಳ ಒಂದೇ ಸರಿ ಮೂವ್ಮೆಂಟ್ ಕೊಟ್ಬಿಡುತ್ತೆ. ಅಂಥವು ಅವಾಯ್ಡ್ ಮಾಡಿ ಒಂಥರ ಈಗ ಲಾರ್ಜ್ ಕ್ಯಾಪಿಗೆ ಹೋಗ್ಬಿಟ್ರೆ, ನಾವು ಲಾರ್ಜ್ ಕ್ಯಾಪ್ಗೆ ಹೋಗ್ಬಿಟ್ಟ ಅಂತಂದ್ರೆ ತುಂಬಾ ವಿಪರೀತವಾದಂಥ ಮೂವ್ಮೆಂಟ್ಸ್ ಇರಲ್ಲ ನಮಗೆ ಆಪ್ಷನ್ ಚೈನಲ್ಲಿ, ಸರಿನಾ? ಹಂಗಾಗಿ ನೀವು ಯಾವ್ದು ಮಾಡ್ಬೋದು? ಇನ್ಫೋಸಿಸ್ ಮಾಡ್ಬೋದು, TCS ಮಾಡ್ಬೋದು, ರಿಲಯನ್ಸ್ ಮಾಡ್ಬೋದು, ಏಷ್ಯನ್ ಪೇಂಟ್ಸ್ ಮಾಡ್ಬೋದು, HDFC ಬ್ಯಾಂಕ್ ಮಾಡ್ಬೋದು. ಯಾವ್ದು ಬೇಕಾದ್ರೂ ನಾವು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು. ಅದನ್ನ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ ಸ್ಕ್ರೀನ್ ಮುಂದೆ. ಸ್ನೇಹಿತರೆ ನೋಡಿ, ಈಗ ನಾನು ನಿಫ್ಟಿ ಓಪನ್ ಮಾಡಿದ್ದೇನೆ. ಇದು ನಿಫ್ಟಿ. ಈಗ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ನಾನು ಇನ್ಫಿ ತೋರಿಸ್ತಾ ಇದ್ದೇನೆ. ನಾನು ಇನ್ಫಿ ಮಾತ್ರ ಅಂದ್ರೆ ಇನ್ಫೋಸಿಸ್ ತೋರಿಸ್ತಾ ಇದ್ದೀನಿ. ಇನ್ಫೋಸಿಸ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಇನ್ಫೋಸಿಸ್ ಮಾರ್ಕೆಟ್ ವಾಚ್ ಹಾಕೊಳ್ಳಿ. ಆಮೇಲೆ ಚಾರ್ಟ್ ಓಪನ್ ಮಾಡಿ. ಚಾರ್ಟ್ ಓಪನ್ ಮಾಡಿದ್ದಾದ್ಮೇಲೆ ಇದು 1 minute ಚಾರ್ಟ್ ನಂದು ಬೈ ಡಿಫಾಲ್ಟ್ ಇರುತ್ತೆ. ನೋಡಿ, ಇದು ಇನ್ಫೋಸಿಸ್ ಮಂತ್ಲಿ ತಕೊಂಡಿದ್ದೀನಿ ನಾನು. ಮಂತ್ಲಿ ಈ ಕ್ಯಾಂಡಲ್ ಮಾತ್ರ ನಾನು ಇಗ್ನೋರ್ ಮಾಡ್ತೀನಿ. ಕಾರಣ ಏನು ಅಂದ್ರೆ ಸ್ನೇಹಿತರೆ, ಇದು ರಿಸಲ್ಟ್ ಬಂದಿರೋಂಥ ಕ್ಯಾಂಡ್ಲು. ಇವತ್ತಾಗ್ಲೇ ಈ ಮಂತ್ ಎಂಡ್ 23-24 ಆಗ್ತಾ ಇದೆ. ಮಂತ್ ಎಂಡ್ ಇದು. ಈ ಕ್ಯಾಂಡಲ್ ಇಗ್ನೋರ್ ಮಾಡ್ಬಿಡ್ತೇನೆ ಈ ಮಂತ್. ಇದನ್ನ ಬಿಟ್ಟು ಇಲ್ಲಿಂದ 12 ತಿಂಗಳು ಯಾವ್ದು ಕ್ಯಾಂಡಲ್ಸ್ ಬೇಕಾದ್ರೂ ನೀವು ನೋಡ್ಬಿಟ್ಟು ನೀವು ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಹೈಯೆಸ್ಟ್ ಎಷ್ಟಿದೆ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ ನೋಡಿ. ನಾನು ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಈಗ ಇರೋ 12 ಕ್ಯಾಂಡಲಲ್ಲಿ ಇದೇ ಬಿಗ್ಗೆಸ್ಟ್ ಕ್ಯಾಂಡಲ್. ಈ ಬಿಗ್ಗೆಸ್ಟ್ ಕ್ಯಾಂಡಲ್ಗೆ ಹೈ ಬಂದು 1671 ಇದೆ, ಲೋ ಬಂದು 1481 ಇದೆ. ಸೊ ಈ ರೀತಿ ನೀವು 12 ತಿಂಗಳು ತಗೊಳ್ಳಿ. ಆಮೇಲೆ ಇದರಲ್ಲಿ ಮುಖ್ಯವಾಗಿ ಯಾವ ತಿಂಗಳು
ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಫೋರ್ತ್ ಕ್ವಾರ್ಟರ್ ರಿಸಲ್ಟ್ ಇರುತ್ತೋ ಯೂಶಲಿ ಏಪ್ರಿಲ್, ಮೇ, ಜೂನ್ ಫಸ್ಟ್ ಕ್ವಾರ್ಟರ್ದು ಜುಲೈಯಲ್ಲಿರುತ್ತೆ. ಅದಕ್ಕೆ ಆ ಮಂತ್ ಮಾಡಬೇಡಿ. ಆಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರು ಅಕ್ಟೋಬರಲ್ಲಿ ಇರುತ್ತೆ, ಆ ಮಂತ್ ಮಾಡಬೇಡಿ. ಕಾರಣ ಇಷ್ಟೇ, ಆ ಮಂತ್ಗಳಲ್ಲಿ ಏನಾಗುತ್ತೆ ಅಂದರೆ ರಿಸಲ್ಟು ತುಂಬ ಚೆನ್ನಾಗಿ ಬಂದಿದ್ರೆ ಭಾಳ ಮೂಮೆಂಟ್ ಕೊಟ್ಬಿಡುತ್ತೆ ಸ್ಟಾಕು, ಅಥವಾ ರಿಸಲ್ಟು ಪೂರ್ ಆಗಿದ್ರೆ ಕಮ್ಮಿ ಮೂಮೆಂಟ್, ಭಾಳ ಕೆಳಗೆ ಬಿದ್ದುಬಿಡುತ್ತೆ. ನಾವು ಸೆಲ್ಲರ್ಸು, ನಮಗೆ ಅದು ಸುಮ್ಮನೆ ಒಂದು ರೇಂಜಲ್ಲಿ ಓಡಾಡ್ತಾ ಇದ್ರೆ ಅದು ನಮ್ಗೆ ಒಳ್ಳೇದು. ಆ ರೇಂಜಿಗೋಸ್ಕರನೇ ನಾವು ಹೊಡೆದಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಅದೇ ರೇಂಜಲ್ಲೇ ಮಾಡಿ. ಈ ಥರ ಒಂದು ರೆಫರೆನ್ಸ್ ತಗೊಳ್ಳಿ. ಇದು ಇನ್ಫೋಸಿಸ್ ತಗೋಬೋದು, ಯಾವ್ದು ಬೇಕಾದ್ರೂ ನಾನು ಸುಮಾರು ಕಂಪ್ನಿಗಳು ಹೇಳಿದ್ನಲ್ಲ, ಯಾವುದು ಎಲ್ಲ ತಗೋಬೋದು. ಇಲ್ಲಿ ರೆಫರೆನ್ಸ್ ತಗೊಳಕ್ಕೆ ಇದು ಆಯಿತು. ನೆಕ್ಸ್ಟ್ ಒನ್ನು ಇದು ಸೆನ್ಸಿಬಲ್ ಬಿಡಿ, ವಂಡರ್ಫುಲ್ ಸಾಫ್ಟ್ವೇರ್ ಇದು. ಈ ಸೆನ್ಸಿಬಲ್ಗೆ ಬಂದು ನಾನು ಸೆನ್ಸಿಬಲಲ್ಲಿ ಲಾಗಿನ್ ಆಗ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿ ಬಂದಿದ್ದೀವಲ್ಲ ಸ್ನೇಹಿತರೆ, ನೋಡಿ ಇಲ್ಲಿ ನಾನು ನಿಮಗೆ ಇನ್ಫೋಸಿಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇನ್ಫಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಈಗ ನಮಗೆ ಜುಲೈ ಆಗಲ್ಲ, ಇನ್ನೆರಡು ದಿವಸ ಇದೆ, ಲೆಕ್ಕಕ್ಕೆ ಬರಲ್ಲ 25 ಜುಲೈ. ಸೊ ನಾನೇನು ಮಾಡ್ತಾ ಇದ್ದೇನೆ, 29 ಆಗಸ್ಟ್ ತೊಳ್ತಾ ಇದ್ದೇನೆ. 29 ಆಗಸ್ಟ್ ತೊಳ್ತಾ ಇದ್ದೇನೆ. ಇಲ್ಲಿ ಬಂದು ಐ ವಿಲ್ ಟೇಕ್ ಎ ನ್ಯೂಟ್ರಲ್ ಸ್ಟ್ಯಾಂಡ್ ತೊಗೊಂಡ್ರೆ ಅವಾಗ ನಾವು ಶಾರ್ಟ್ ಸ್ಟ್ರ್ಯಾಂಗಲ್ ಒಂದು ಬಿಲ್ಟಿನ್ ಬರುತ್ತೆ ಕಂಪ್ನಿಯಿಂದಾನೆ. ನೋಡಿ ಇದು ಅವ್ರದೇ ಸಾಫ್ಟ್ವೇರು ಒಂದು ಶಾರ್ಟ್ ಸ್ಟ್ರ್ಯಾಂಗಲ್ ಕ್ರಿಯೇಟ್ ಮಾಡಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ನೀವೀಗ ಇಲ್ಲಿ ನಿಮಗೆ ನೋಡಿ ಅವರು ಮಾರ್ಜಿನ್ ಕೊಟ್ಟಿರೋದು 29%. ನಮಗೆ 29% ಎಲ್ಲ ಖಂಡಿತ ಬೇಡ. ಆಮೇಲೆ ಬ್ರೇಕ್ ಇವನ್ ಏನಿದೆ 6.5 and 7.3 ಇದೆ. 6.5 and 7.3 ಅದೂ ಬೇಡ. ನಮಗೆ ಬೇಕಾಗಿರೋದು, ನಮಗೆ ಈ ಪ್ರಾಫಿಟ್ ಇದೆಯಲ್ಲ, ಈ ಪ್ರಾಫಿಟ್ಟು ಅರೌಂಡ್ 2.5 to 3% ಬಂದರೆ ಸಾಕು ನಮಗೆ. ಸೊ ಅರೌಂಡ್ 2.5 to 3% ಬಂದರೆ ಸಾಕು ಅಂದರೆ ಏನು ಮಾಡಬೇಕು, ನಾನು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಈ ಜಾಗದಲ್ಲಿ ಅಬ್ಸರ್ವ್ ಮಾಡಿ ನೀವು. ನಾನು ಇಲ್ಲಿ ಚೇಂಜ್ ಮಾಡ್ತಾ ಇರ್ತೇನೆ. ಇಲ್ಲಿ ನಾವು 1760p ನಾವು ಇನ್ನು ಕೆಳಗಡೆ ಹೋಗ್ತಾ ಇದ್ದೀವಿ. ಬ್ರೇಕ್ ಇವನ್ ಜಾಸ್ತಿ ಆಗಬೇಕು ನಮಗೆ. ಹಾಗೇನೆ ಇಲ್ಲೂ ಕೂಡ ಸಿಇ ಜಾಸ್ತಿಗೆ ಹೋಗ್ತಾ ಇದ್ದೀನಿ, ಅದು ಕೂಡ ಬ್ರೇಕ್ ಇವನ್ನ ಜಾಸ್ತಿ ಆಗಬೇಕು. ನನಗೆ ಇಲ್ಲಿ ನಾನು ಆಲ್ಮೋಸ್ಟ್ ಒಂದು 15% ದೂರ ಹೋಗ್ತಾ ಇದ್ದೀನಿ. ಇದು ನೀವೇ ಇದನ್ನ ಸೆಟ್ ಮಾಡ್ಕೊಂಡು ನೋಡ್ಬೇಕು. ನೋಡಿ, ಹೆಚ್ಚು ಕಮ್ಮಿ 14.4% ಇಲ್ಲಿದೆ. 14% ಇಲ್ಲಿ, 14% ಆನ್ ದ ಲೋಯರ್ ಸೈಡ್, 14.5% ಆನ್ ದ ಅಪ್ಪರ್ ಸೈಡ್. ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇನ್ಫೋಸಿಸ್ಸು ಈಗ 1792 ರೂಪಾಯಿ ನಡೀತಾ ಇದೆ. ಇಲ್ಲಿದೆ ಪ್ರೆಸೆಂಟ್ ಪ್ರೈಸ್ 1792 ರೂಪಾಯಿ ನಡೀತಾ ಇದೆ. ಅದು ಲೋಯರ್ ಸೈಡು 1540ಕ್ಕೆ 1540. ಆಮೇಲೆ ಅಪ್ಪರ್ ಸೈಡು 2040, ಅಪ್ಪರ್ ಸೈಡ್ 2040. ಇಷ್ಟಕ್ಕೆ ಬಂದರೆ 1540ಕ್ಕಿಂತ ಕೆಳಗಡೆ ಬಂದರೆ ಲಾಸ್ ಆಗುತ್ತೆ, 2040ಕ್ಕಿಂತ ಜಾಸ್ತಿ ಬಂದರೆ ಲಾಸ್ ಆಗುತ್ತೆ. ಇವೆರಡು ರೇಂಜಲ್ಲಿ, ಇದಿಷ್ಟೇ ರೇಂಜಲ್ಲಿ 1534 and 2045 ರೇಂಜಲ್ಲಿ ಇದು ನಿಫ್ಟಿ ಇನ್ಫೋಸಿಸ್. ಇನ್ನು ನೆಕ್ಸ್ಟ್ 1 ಮಂತಲ್ಲಿ ಇದ್ರೆ ನಿಮಗೆ 2.2% ಪ್ರಾಫಿಟ್ ಬರುತ್ತೆ. ಸಾಕು, 2.2% ಫಾರ್ 1 ಮಂತ್ ಸಾಕು ಟು ಸ್ಟಾರ್ಟ್ ವಿತ್. ನಿಮಗೆ ಸ್ವಲ್ಪ ಒಂದು 6 ತಿಂಗಳು 3 ತಿಂಗಳು ಮಾಡಿ ನಿಮಗೆಲ್ಲ ಅನುಭವ ಆಗಿ ಎಲ್ಲ ಚೆನ್ನಾಗಿ ಗೊತ್ತಾದ್ಮೇಲೆ ನೀವು ಇದು 2.2ನ ಗ್ರ್ಯಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಪ್ರಾಫಿಟ್ಗೆ. ಆಮೇಲೆ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 86% ಇದೆ. ಆಮೇಲೆ ಮಾರ್ಜಿನ್ ರಿಕ್ವೈರ್ಡ್ 91,000 ಇದೆ. ಇದೇ ರೀತಿ ಮಾಡ್ಬೇಕು ಸ್ನೇಹಿತರೆ. ನಾನು ಇನ್ಫಿ ತೋರಿಸಿದ್ದೀನಿ, ನೀವು ಇನ್ಫಿ ಬದಲು ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಪ್ರಯತ್ನ ಪಟ್ಟು ಈ ಥರ ಮಾಡಿ. ಇದ್ರದ್ದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ, ನೀವು ದಿನಕ್ಕೆ 1 ಸರಿ 2 ಸರಿ ನೋಡಿದ್ರೆ ಸಾಕು. ಆಮೇಲೆ ಆ ವೀಕ್ಸ್ ಹತ್ರ ಬಂದಂಗೆ ಈಗ ಸೆಟಲ್ಮೆಂಟ್ ಇರೋದು 29th ಆಗಸ್ಟ್ ಹತ್ರ ಬಂದಂಗೆನೆ ನಿಮಗೆ ಅದು ಮೂವ್ಮೆಂಟ್ ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ. ಇದು ಯಾವುದು ಪ್ರೀಮಿಯಮ್ಸ್ ಅಲ್ಲಿವರೆಗೂ ಸ್ವಲ್ಪ ಸ್ಟಾಗ್ನೆಂಟ್ ಆಗಿರುತ್ತೆ. ಯು ನೀಡ್ ನಾಟ್ ಟು ಬಾದರ್, ಅದನ್ನೇನು ಯೋಚನೆ ಮಾಡೋದು ಬೇಕಿಲ್ಲ. ಆಮೇಲೆ ಇದ್ರ ಅಡ್ಜಸ್ಟ್ಮೆಂಟ್ ಏನಾದ್ರು ಇದೆಯಾ ಅಂತ ಕೇಳಿದ್ರೆ,
ಅಡ್ಜಸ್ಟ್ಮೆಂಟು ಈಗ ನಾವು 14% ದೂರ ಇದ್ದೀವಿ ಪಿ ಸೈಡಿಂದ ಸಿ ಸೈಡಿಂದ. ಸಪೋಸಿಂಗ್ ಒಂದು 14% ಇರೋದು ಒಂದು ಕಡೆ ಬರೀ ಒಂದೇ ಸೈಡ್ ಮೂವ್ಮೆಂಟ್ ಆಗಿ ಒಂದು 2% 3% ಹಂಗೆ ಬಂದರೆ ಬರೋ ಅಷ್ಟೊತ್ತಿಗೆ ಆಗಲೇ ನಿಮ್ಗೆ ಒಂದು ಲೆಗ್ಗು ಮೈನಸ್ ಕೊಡ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ ಒಂದು ಲೆಗ್ಗು. ಅವಾಗ ಯಾವುದು ಪ್ರಾಫಿಟ್ ಬರ್ತಾ ಇರುತ್ತೋ ಆ ಲೆಗ್ನ ಬುಕ್ ಮಾಡಿಬಿಟ್ಟು ಒಂದು 5-6% ಮೇಲೆ ಬನ್ನಿ. ಹಿಂಗೆ ಎಕ್ಸಾಕ್ಟಾಗಿ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಒಂದು 5% 6% ನೋಡಿಕೊಂಡು ಸಿಚುವೇಶನ್ ನೋಡಿಕೊಂಡು ಸ್ವಲ್ಪ ನೀವು ಮುಂದೆ ಬರ್ಬೋದು. ಒಂದು ಪ್ರಾಫಿಟ್ ಬುಕ್ ಆಗಿರುತ್ತೆ, ಮುಂದೆ ಬರ್ಬೋದು. ಬಟ್ ಇದು ಅಟ್ ದ ಮನಿ ಬಂದಾಗ್ಲಂತೂ ನೀವು ಹೊರಗೆ ಎಕ್ಸಿಟ್ ಆಗಲೇಬೇಕು. ಅಂದರೆ 2045 ಅಟ್ ದ ಮನಿ ಅಂದರೆ ಈಗ ಇರೋ 1792 2045 ಬಂತು ಅಂದರೆ ಅವಾಗ ನೀವು ಎಕ್ಸಿಟ್ ಮಾಡಿ ಮತ್ತೆ ಅಲ್ಲಿಂದ ಒಂದು 6-7% ಎಷ್ಟು ದಿವಸ ಉಳಿದಿದೆ ಆ ಮಂತ್ ಸೆಟಲ್ಮೆಂಟ್ಗೆ ಅಂತೇಳಿ ಮುಂದೆ ಹೋಗಿ ಅದನ್ನು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನೀವೇ ಮಾಡಬೇಕಾಗತ್ತೆ. ಇದು ಈಕ್ವಿಟಿ ಹೇಗೆ ಟ್ರೇಡ್ ಮಾಡಬೇಕು ಅಂತ ಹೇಳಿ ತೋರಿಸಿದ್ದೀನಿ ನಿಮಗೆ ನಾನು. ಎಲ್ಲ ಕಂಪ್ನಿಗಳು ನೀವು ನೋಡಿಕೊಂಡು ಫಸ್ಟ್ ಡೇ ಚಾರ್ಟ್, ಮಂತ್ಲಿ ಚಾರ್ಟ್ ಹಾಕ್ಕೊಂಡು ಅದರಲ್ಲಿ ಹೈಯೆಸ್ಟ್ ಮೂಮೆಂಟ್ ಎಷ್ಟಿದೆ ನೋಡ್ಕೊಳ್ಳಿ. ಆಮೇಲೆ ಆಲ್ಮೋಸ್ಟ್ 14-15% ಅವೇ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ಲಾರ್ಜ್ ಕ್ಯಾಪ್ ಈಕ್ವಿಟಿ, ಲಾರ್ಜ್ ಕ್ಯಾಪ್ ಕಂಪನಿ 15% 14% ಎಲ್ಲ ಮಂತ್ಲಿಗೆ ಮೂಮೆಂಟ್ ಕೊಡೋದಿಲ್ಲ. ಅಂಥವೇ ಹುಡುಕಿ ನೀವು ಟ್ರೇಡ್ ಮಾಡಬೇಕು. ಆಮೇಲೆ ಸ್ನೇಹಿತರೆ, ನಂದು ವಿಡಿಯೋಸು ಒಂದು 2 ಲಕ್ಷ ಜನ ನೋಡಿದ್ದಾರೆ. ಬಟ್ ಸಬ್ಸ್ಕ್ರಿಪ್ಷನ್ 5% ಇಲ್ಲ. ನನಗೆ ಸ್ಫೂರ್ತಿ ಏನು ವಿಡಿಯೋಸ್ ಮಾಡಲಿಕ್ಕೆ ಅಂತಂದರೆ ನನಗೇನು ನಾಲೆಡ್ಜ್ ಬರುತ್ತೋ ಅದನ್ನು ನಾನು ಶೇರ್ ಮಾಡಕ್ಕೆ ಹೊರಟಿದ್ದೀನಿ. ನನಗೆ ಸ್ಫೂರ್ತಿ ಇರೋದೇ ನನಗೆ ಸಬ್ಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ಸು, ಲೈಕ್ಸು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೇಫಾಗಿ ಟ್ರೇಡ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.